ನಮಸ್ತೆ ವೀಕ್ಷಕರೇ, ಶಾಂತಿ ಕಿಚನ್ಗೆ ಸ್ವಾಗತ. ಇವತ್ತು ಒಳ್ಳೆ ಹಲಸಿನ ಎಲೆ ಸಿಕ್ಕಿದೆ. ಹಲಸಿನ ಎಲೆಯನ್ನು ಚೆಂದ ಮಾಡಿ ತೊಳೆಯುವ. ಇವತ್ತು ಹಲಸಿನದೊಂದು ಮೂಡೆ ಮಾಡುವ ಅಂತೇಳಿ, ಗುಂಡ ಅಂತ ಹೇಳ್ತಾರೆ ನೋಡಿ ಅದು. ಫಸ್ಟಿಗೆ ನಾವು ತೆಂಗಿನಕಾಯಿಯ ಗರಿಯನ್ನು ತಗೊಂಡು ಅದರದ್ದು ತೆಂಗಿನಕಾಯಿಯ ಗರಿಯಲ್ಲಿ ಕಡ್ಡಿ ಇರ್ತದಲ್ಲ ಅದನ್ನು ತೆಗಿಬೇಕು. ಅದನ್ನು ಚೆಂದ ಮಾಡಿ ಶಾರ್ಪ್ ಮಾಡಿ ಕಟ್ ಮಾಡಿ ಇಡಬೇಕು. ನಾನೀಗ ಅದು ಓಲ್ಡ್ ಒಣಗಿದ ಸಹ ಆಗ್ತದೆ ತೆಂಗಿನ ಗರಿದು ಕಡ್ಡಿ, ಆದರೆ ನಾನಿದು ಫ್ರೆಶ್ ತಗೊಂಡು ಬಂದೆ. ಯಾಕಂದರೆ ಇದು ಸ್ವಲ್ಪ ನೀಟಾಗಿ ಕ್ಲೀನ್ ಇರ್ತದೆ. ಹಾಗೆ ಇದನ್ನು ಚೆಂದ ಮಾಡಿ ಕ್ಲೀನ್ ಮಾಡಬೇಕು ನೈಫಲ್ಲಿ. ಮತ್ತು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು ನೋಡಿ. ಇಷ್ಟು ಸ್ವಲ್ಪ ಸುಮಾರು ಬೇಕಾಗ್ತದೆ, ಸುಮಾರು ಕಟ್ ಮಾಡ್ಕೊಳ್ಬೇಕು. ಈಗ 2 ಎಲೆಯನ್ನು ತೆಗೆದುಕೊಂಡು ಅದಕ್ಕೆ ಫಸ್ಟಿಗೆ ಒಂದು ಲಾಕ್ ಮಾಡಬೇಕು. ಅದರಲ್ಲಿ ಚುಚ್ಚಿ ನೋಡಿ, ಹಾಗಲ್ಲ, ಅಡಿಯಿಂದ ಚುಚ್ಚಬೇಕು. ಚುಚ್ಚಿ ಹಾಗೆ ಚುಚ್ಚಬೇಕು. ಹಲಸಿನ ಎಲೆಯನ್ನು ಚೆಂದ ಮಾಡಿ ತೊಳೆದು ಸ್ವಲ್ಪ ಬಾಡಿದರೆ ಒಳ್ಳೆಯದಾಗ್ತದೆ. ಇದೀಗ ಫ್ರೆಶ್ ಉಂಟು. ಹೀಗೆ 4 ಎಲೆಯನ್ನು ಮಾಡೋದು. ಸ್ವಲ್ಪ ಎಲೆ ದೊಡ್ಡದಿದ್ರೆ ಒಳ್ಳೆಯದಾಗ್ತದೆ. ಇದು ತುಂಬ ದೊಡ್ಡ ಎಲೆ ಅಲ್ಲ, ಒಂದು ಮೀಡಿಯಮ್ ಸೈಜಿನ ಎಲೆ ಸಿಕ್ಕಿದೆ. ಅದೊಂದು ಗೆಲ್ಲು ಕಟ್ ಮಾಡಿದ್ದಾರೆ, ಅದರದ್ದು ಸಿಕ್ಕಿತ್ತು ನನಗೆ. ಹಾಗೆ ಒಂದು ಮಾಡುವ ಅಂತೇಳಿ ಮನಸ್ಸಾಯಿತು. ಇದು ನೋಡಿ, ಅದೇ ಥರ ಮಾಡಿದರೆ ಆಯಿತು. ಅದನ್ನು ಕೆಲವರು ಹಾಗೆ ಸಹ ಮಾಡ್ತಾರೆ, ಕೆಲವರು ಹೀಗೆ ಸಹ ಮಾಡ್ತಾರೆ. ಹೇಗೂ ಆಗ್ತದೆ ನೋಡಿ. ಅದನ್ನು ಅದಕ್ಕೆ ಪುನಃ ಲಾಕ್ ಮಾಡಬೇಕು. ಅದರಲ್ಲಿ ಕಡ್ಡಿಯನ್ನು ಜಾಯಿಂಟ್ ಮಾಡಿ ಸ್ವಲ್ಪ ಜಾಗ್ರತೆ ಮಾಡಿ ಮಾಡಬೇಕು. ಕೆಲವರಿಗೆ ಒಳ್ಳೆ ಪ್ರಾಕ್ಟೀಸ್ ಇರ್ತದೆ, ಹೊಸಬರಿಗೆ ಸಹ ಏನೂ ಕಷ್ಟ ಇಲ್ಲ. ಸ್ವಲ್ಪ ನೋಡಿ ತಿಳ್ಕೊಂಡು ಮಾಡ್ಬೋದು ನೋಡಿ. ನನಗೆ ಸಹ ಫಸ್ಟ್ ಗೊತ್ತಿರಲಿಲ್ಲ. ನಾನು ಈಚೆ ಉಡುಪಿ ಸೈಡಲ್ಲಿ ಬಂದೇ ಕಲಿತದ್ದು. ಇದು ನಮ್ಮ ಕಡೆ ಹೆಚ್ಚು ಮಾಡ್ತಿರ್ಲಿಲ್ಲ ಮುಂಚೆ. ನಮ್ಮ ಕಡೆ ಇದು ಬಾಳೆ ಎಲೆಯದೆಲ್ಲ ಮಾಡ್ತಾರೆ ಕೊಟ್ಟಿಗೆ, ಅದರಲ್ಲಿ ಆದರೆ ಮಾಡ್ತಾರೆ. ಇದರಲ್ಲಿ ಭಾರಿ ನಾನು ನೋಡಲಿಲ್ಲ ಅಲ್ಲಿ ಮಾಡಿದ್ದು. ನಮ್ಮ ದಕ್ಷಿಣ ಕನ್ನಡದಲ್ಲಿರುವಾಗ ನಾನು ಇಲ್ಲಿ ಉಡುಪಿ ಸೈಡಲ್ಲಿ ಹೆಚ್ಚಿನವರು ಇದನ್ನು ಮಾಡ್ತಾರೆ. ಇದಕ್ಕೆ ಹಿಟ್ಟು ಇದೆ, ಇಡ್ಲಿದೆ ಹಿಟ್ಟು, ಸೇಮ್ ಹಿಟ್ಟು. ಸ್ವಲ್ಪ ತರಿ ಹಿಟ್ಟಿದ್ರೆ ಒಳ್ಳೆಯದಾಗ್ತದೆ. ಮತ್ತು ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು ಯಾವಾಗಲೂ. ಕಡ್ದೆಲ್ಲ ನಾನು ಆಗಲೇ ಇಟ್ಟಿದ್ದೇನೆ ಮಧ್ಯಾಹ್ನ ಅಲ್ಲ, ನಾನು ಈಗ ಸಂಜೆ ರಾತ್ರಿ ಕಡ್ದಿಡುದು ಬೆಳಿಗ್ಗೆಗೆ ಅದು ಮಾಡಲಿಕ್ಕೆ. ಮಧ್ಯಾಹ್ನ ನೀರಲ್ಲಿ ಹಾಕಿಟ್ಟಿದ್ದೇನೆ ಅಕ್ಕಿ ಮತ್ತು ಉದ್ದನ್ನು. ಹಾಗೆ ಅದನ್ನು ಕಟ್ ಮಾಡ್ಕೊಳ್ಬೇಕು ಚೆಂದ ಮಾಡಿ. ಒಂದು ಕಡೆ ಮಾತ್ರ ಬಿಟ್ಟು ಎಲ್ಲ ಕಡೆ ಕಟ್ ಮಾಡ್ಕೊಳ್ಬೇಕು. ಒಂಥರ ಗ್ಲಾಸ್ ಟೈಪ್ ಬರ್ತದೆ ಅದು ನೋಡಿ. ಹಾಗೆ ನಾನೊಂದು 9 ಮಾಡಿದ್ದೇನೆ. ಜಾಸ್ತಿ ಬೇಡ, ನಾವು ಇರೋದೇ ಸ್ವಲ್ಪ ಜನ. ಈಗ ಬೆಳಗಾಯಿತು ನೋಡಿ, ಬೆಳಗ್ಗೆ ಒಂದು 6 ಗಂಟೆ ಟೈಮ್ ಇದು. ಎಷ್ಟು ಚೆಂದ ಕಾಣ್ತದೆ ನೋಡಿ ಪರಿಸರ ನಮ್ಮದು. ಈಗ ಒಂದು ಬಾಳೆ ಎಲೆ ತಗೊಳ್ಬೇಕು. ಇದನ್ನು ಸ್ವಲ್ಪ ಇದಕ್ಕೆ ಇಡ್ಲಿದು ಪಾತ್ರೆಗೆ ಹಾಕಬೇಕು, ಬಾಳೆ ಎಲೆ ಅಡಿಯಲ್ಲಿ. ಯಾಕೆಂದರೆ ಕೆಲವೊಮ್ಮೆ ಲೀಕ್ ಆದರೂ ಸಹ ಅದು ಬಾಳೆ ಎಲೆ ಮೇಲೆ ಬೀಳ್ತದೆ. ಇದು ಒಳ್ಳೆ ಬಿಸಿಯಾಗಬೇಕು ನೀರು ಬಿಸಿ ಆದ ನಂತರ ಇದನ್ನೆಲ್ಲ ಈ ಮೂಡೆಗಳನ್ನು ಸೆಟ್ ಮಾಡ್ತಾ ಬರಬೇಕು ಚೆಂದ ಮಾಡಿ. ಆ ಗುಂಡದ ಇದು ಗ್ಲಾಸ್ ಟೈಪ್ ಉಂಟಲ್ಲ, ಎಲೆಗಳಲ್ಲಿ ಕಟ್ಟಿ ಸೆಟ್ ಮಾಡ್ತಾ ಬರಬೇಕು. ಅದನ್ನು ಸೆಟ್ ಮಾಡಿ ಹಿಟ್ಟಿಗೆ ಚೆಂದ ಮಾಡಿ ಉಪ್ಪು ಹಾಕಿ, ನಾವು ಮೊದಲು ಉಪ್ಪು ಹಾಕಿ ಇಡಲಿಲ್ಲ, ಅದು ಕೆಲವೊಮ್ಮೆ ಹಿಟ್ಟು ಬರುವುದಿಲ್ಲ ಉಪ್ಪು ಹಾಕಿದರೆ. ಚೆಂದ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ಹಿಟ್ಟು ಇಷ್ಟೇ ದಪ್ಪ ಇರಬೇಕು, ಜಾಸ್ತಿ ತೆಳು ಇರಬಾರ್ದು, ದೋಸೆ ಟೈಪ್ ಮಾಡಬಾರ್ದು, ಸ್ವಲ್ಪ ದಪ್ಪವೇ ಇರಬೇಕು ಹಿಟ್ಟು. ಈಗ ಇದು ಸರಿ ಬಿಸಿಯಾಗಬೇಕು, ಯಾಕಂದರೆ ಬಿಸಿಯಾಗುವಾಗ ಅದು ಲೀಕ್ ಆಗೋದಿಲ್ಲ. ಎಲ್ಲಾದರೂ ಲೀಕ್ ಆಗುವ ಚಾನ್ಸ್ ಇದ್ದರೂ ಸಹ ಆಗೋದಿಲ್ಲ. ನೀವು ಒಳ್ಳೆ ಬಿಸಿ ಆದ ನಂತರನೇ ಹಾಕಿದರೆ ಬೆಟರ್. ಅದು ಜೋಡಿಸುವಾಗ ಸಹ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಜೋಡಿಸಬೇಕು. ನಿಧಾನವಾಗಿ ಮೆಲ್ಲನೆ ಹಿಟ್ಟನ್ನು ಅದಕ್ಕೆ ಹಾಕಬೇಕು ನೋಡಿ. ಒಂದರಲ್ಲಿ ಒಂದು 2 ಇಡ್ಲಿ ಆಗುವಷ್ಟು ಹಿಟ್ಟು ನಿಲ್ತದೆ. ಮಾತ್ರ ಹಿಟ್ಟು ಫುಲ್ ಹಾಕಬಾರ್ದು, ಒಂದು 3/4 ಹಾಕಿದರೆ ಸಾಕು. ಅದು ಅಂದರೆ ಬೆಂದ ನಂತರ ಸ್ವಲ್ಪ ಮೇಲೆ ಬರ್ತದೆ ಅದು ಹಿಟ್ಟು. ಈಗ ಇಡ್ಲಿಗೆ ಸಹ ನಾವು ಫುಲ್ ಹಾಕೋದಿಲ್ಲಲ್ಲ, ಅರ್ಧವೇ ಹಾಕೋದು ನೋಡಿ. ಹಾಗೇನೆ ಇದು ಸಹ ಅರ್ಧ, ಇಲ್ಲದಿದ್ದರೆ ಒಂದು 3/4 ಹಾಕಿದರೆ ಸಾಕು. ಫುಲ್ ಅಂತ ಹಾಕಬಾರ್ದು, ಹೊರಗೆ ಬರ್ತದೆ.
ಚೆಂದ ಮಾಡಿ ಎಲ್ಲದಕ್ಕೂ ಸಹ ಹಾಕಿ ಮತ್ತು ಪಾತ್ರೆಯನ್ನು ಮುಚ್ಚಿಡಬೇಕು. ಒಂದು ಮುಕ್ಕಾಲು ಗಂಟೆ ಬೇಯಬೇಕು. ಇದು ಸ್ವಲ್ಪ ಅಲ್ಲ, ಒಂದು ಮುಕ್ಕಾಲು ಗಂಟೆ ಸಾಕಾಗ್ತದೆ ಬೆಂದರೆ. ಜಾಸ್ತಿ ಇಟ್ಟರೆ ಎಲ್ಲ 1 ಗಂಟೆ ಸಹ ಬೇಕಾದಿತ್ತು. ಅದಕ್ಕೆ ದೊಡ್ಡದು ಇದರದ್ದು ಇಡ್ಲಿದು ಪಾತ್ರೆ ಬೇಕಾಗ್ತದೆ. ನಾನಿದು ಸಣ್ಣದೇ ಯೂಸ್ ಮಾಡೋದು, ಗ್ಯಾಸಲ್ಲಿ ಮಾಡೋದು ನಾನು. ದೊಡ್ಡದಿದ್ರೆ ನಾನು ಒಲೆಯಲ್ಲಿ ಹೊರಗಡೆ ಮಾಡೋದು. ಈ ಥರ ಮಾಡಿದರೆ ಆಯಿತು. ಇದನ್ನು ಮುಚ್ಚಿಡಬೇಕು. ಮುಚ್ಚಿ ಒಂದು ಮುಕ್ಕಾಲು ಗಂಟೆಯಲ್ಲಿ ಬೇಯ್ತದೆ ಅದು. ತುಂಬ ಟೈಮ್ ಹಿಡಿಯುವುದಿಲ್ಲ, ಒಂದು ಮುಕ್ಕಾಲು ಗಂಟೆಯಲ್ಲಿ ಬೇಯ್ತದೆ. ಇಲ್ಲಿ ನೋಡಿ ಬೆಂದೆಲ್ಲ ರೆಡಿಯಾಗಿದೆ ನೋಡಿ, ಮೇಲೆ ಬಂದಿದೆ ಅದು. ಆಯಿತು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.